ತುಂಬ ತಿಂಗಳುಗಳ ಹಿಂದೆ ನೀವು ಅಪ್ಸ್ಟಾಕ್ಸಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಿ ಬಿಟ್ಟಿತ್ತು, ಅದನ್ನು ಯೂಸ್ ಮಾಡಿಲ್ಲ ಅಂತಂದರೆ ಅದು ಡಿಆಕ್ಟಿವೇಟ್ ಆಗಿಬಿಟ್ಟಿರುತ್ತೆ. ಆಗ ನಿಮಗೆ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ನೀವು ಮತ್ತೆ ಲಾಗಿನ್ ಮಾಡಿಕೊಂಡು ಆಗ ನೀವು ಆ್ಯಕ್ಟಿವೇಟ್ ಕೇಳ್ತಾ ಇರುತ್ತೆ, ಮತ್ತೆ ಇನ್ನೊಂದು ಸಲ ಆ್ಯಕ್ಟಿವೇಟ್ ಕೇಳ್ತಾ ಇರುತ್ತೆ. ಸೊ ಇವತ್ತಿನ ವೀಡಿಯೋದಲ್ಲಿ ಯಾರ್ಯಾರಿಗೆಲ್ಲ ಅಪ್ಸ್ಟಾಕ್ಸಲ್ಲಿ ಅಕೌಂಟು ಡಿಆಕ್ಟಿವೇಟ್ ಆಗಿದೆಯೋ ಅದನ್ನು ಮತ್ತೆ ನೀವು ರೀಆಕ್ಟಿವೇಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಯಾಕೆಂದರೆ ನಂದು ಹಂಗೆ ಆಗಿಬಿಟ್ಟಿತ್ತು, ತುಂಬ ತಿಂಗಳುಗಳು ಯೂಸ್ ಮಾಡಿರಲ್ಲ ಆ ಒಂದು ಕಾರಣಕ್ಕೆ. ಸೊ ಇವಾಗ ನಾನು ನಿಮಗೆ ಅದನ್ನು ಹೆಂಗೆ ಸರಿ ಮಾಡಿಕೊಂಡೆ, ಆ್ಯಕ್ಟಿವೇಟ್ ಮತ್ತೆ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಜಾಸ್ತಿ ಏನು ಸ್ಟೆಪ್ಸ್ ಇಲ್ಲ, ತುಂಬ ಸಿಂಪಲ್ಲು. ಅದ್ರ ಮುಖಾಂತರ ನೀವು ಮತ್ತೆ ರಿಯಾಕ್ಟಿವೇಟ್ ಮಾಡ್ಬೋದು. ನೋಡೋಣ ಅದು ಹೇಗೆ ಅಂತ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ, ಆ ಥರ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ತುಂಬ ವರ್ಷಗಳಾದಮೇಲೆ ನೀವು ಅಪ್ಸ್ಟಾಕ್ಸ್ ಅಕೌಂಟ್ನ ನೀವು ಓಪನ್ ಮಾಡಿ ನೋಡಿದಾಗ ನಿಮ್ಮ ಅಕೌಂಟು ಡಿಆಕ್ಟಿವೇಟ್ ಆಗಿರುತ್ತೆ. ಅದನ್ನು ಇವಾಗ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ನೋಡೋಣ. ಸೊ ನಾನು ಕೂಡ ಓಪನ್ ಮಾಡಿರಲ್ಲ, ಅದಕ್ಕೋಸ್ಕರ ಡಿಆಕ್ಟಿವೇಟ್ ಆಗಿತ್ತು. ಸೊ ಬನ್ನಿ ಅದನ್ನು ಇವಾಗ ಸರಿ ಮಾಡೋಣ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಸೊ ಜಸ್ಟ್ ಮೇಲ್ಗಡೆ ನಿಮ್ಮೊಂದು ಪ್ರೊಫೈಲ್ ಫೋಟೋ ಇರುತ್ತೆ. ಇಲ್ಲಿ ಫೋಟೋ ಏನು ಹಾಕಿಲ್ಲ, ಅಪ್ಸ್ಟಾಕ್ಸ್ ಅಂತ ಕಾಣಿಸ್ತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರದೊಂದು ಪೇಜ್ ಬರುತ್ತೆ. ಇಲ್ಲಿ ನೀವು ಟ್ರೇಡಿಂಗ್ ಸೆಗ್ಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ ರಿಯಾಕ್ಟಿವೇಷನ್ KYC ಅಂತ ಅಂದ್ಬಿಟ್ಟು. ಸೊ ವೆರಿಫೈ ಯೂಸಿಂಗ್ ಆಧಾರ್ ವಿತ್ ಡಿಜಿಲಾಕರ್ ಅಂತ ಬರ್ತಾ ಇದೆ. ಈಗ ನಾವು ವೆರಿಫೈ ಮಾಡಬೇಕಾಗುತ್ತೆ, ನಾನು ಮತ್ತೆ ಅಪ್ಸ್ಟಾಕ್ಸ್ ಅಕೌಂಟ್ನ ರಿಯಾಕ್ಟಿವೇಟ್ ಮಾಡಬೇಕು ಅಂತಂದರೆ. ಸೊ ಈಗ ತುಂಬ ಸಿಂಪಲ್ಲು, ನಮಗೆ ಡಿಜಿಲಾಕರ್ ಇರೋದ್ರಿಂದ ಸೊ ಆರಾಮಾಗಿ ನಾವು ಯಾವ ಥರ ವೆರಿಫೈ ಮಾಡ್ಬೋದು ಅನ್ನೋದನ್ನು ಇಲ್ಲೇ ತೋರಿಸ್ತಿದ್ದಾರೆ. ಸೊ ಡಿಜಿಲಾಕರ್ನ ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ಯಾವುದಾದ್ರೂ ಒಂದು ಪ್ರೂಫ್, ಆಧಾರ್ ಅಥವಾ ಪ್ಯಾನ್ ಕಾರ್ಡ್ನ ನೀವು ಸೆಲೆಕ್ಟ್ ಮಾಡಿ ಪರ್ಮಿಷನ್ನ ಕೊಡ್ತು ಅಂತಂದರೆ ಸೊ ನಿಮ್ಮ ಒಂದು ಅಕೌಂಟ್ನ ನೀವು ವೆರಿಫೈ ಮಾಡ್ಕೋಬೋದು. ಆಯಿತಾ? ಸೊ ಈಗ ಬನ್ನಿ, ಅದಕ್ಕೋಸ್ಕರ ಇಲ್ಲಿ ಕೆಳಗಡೆ ಕಂಟಿನ್ಯೂ ವಿತ್ ಆಧಾರ್ ವೆರಿಫಿಕೇಷನ್ ಅಂತ ಇದೆ. ಸೊ ನಾನೀಗ ಇದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಆಟೋಮೆಟಿಕಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರು ಮತ್ತು ಇಲ್ಲಿ ಏನಿದೆ ಕ್ಯಾಪ್ಚಾ, ಇದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಬೇಕು. ಇದನ್ನು ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತೀನಿ. ನಾನು ಫಿಲ್ ಮಾಡಿದ ತಕ್ಷಣ ಒಂದು OTP ಬರುತ್ತೆ ನಿಮ್ಮ ಒಂದು ಫೋನ್ ನಂಬರ್ಗೆ. ಆ ಒಂದು OTPನ ಎಂಟರ್ ಮಾಡಬೇಕು. ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ತೀನಿ. ಅದಾದಮೇಲೆ ಸೊ ನಿಮ್ಮ ಒಂದು ಡಿಜಿಲಾಕರ್ದು ಒಂದು ಸೆಕ್ಯೂರಿಟಿ ಕೋಡನ್ನು ನೀವು ಇಟ್ಕೊಂಡಿರ್ತೀರ, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನಿಮಗೆ ನೆಕ್ಸ್ಟ್ ಒಂದು ಪೇಜಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲವೂ ಕೂಡ ಇಲ್ಲಿ ಬರುತ್ತೆ. ಸೊ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಕರೆಕ್ಟಾಗಿದ್ದರೆ ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ, ಪ್ರೊಸೀಡ್ ಅಂತ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ನಿಮಗೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲವೂ ಕೂಡ ಬರುತ್ತೆ. ಇದು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ನೋಡಿಕೊಂಡು ಇಲ್ಲಿ ಕನ್ಫರ್ಮ್ ಡೀಟೇಲ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಷ್ಟು ಕ್ಲಿಕ್ನ ಮಾಡಿದ್ಮೇಲೆ ಲೆಟ್ಸ್ ಟೇಕ್ ಎ ಸೆಲ್ಫಿ ಅಂತ ಬರುತ್ತೆ. ಇವಾಗ ನೀವು ನಿಮ್ಮ ಒಂದು ಸೆಲ್ಫಿನ ನೀವು ತಗೊಳ್ಬೇಕಾಗುತ್ತೆ. ಸೊ ಸೆಲ್ಫಿನ ಯಾವ ಥರ ತಗೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೀವು ಟೋಪಿ ಹಾಕೋಂಗಿಲ್ಲ, ಮತ್ತು ಏನು ಗಾಗಲ್ಸ್ ಹಾಕೋಂಗಿಲ್ಲ, ಇನ್ನು ಏನೋ ಇದು ಮತ್ತು ಏನೋ ಬನಿನಲ್ಲಿ ಫೋಟೋ ತೆಗೆಯುವಂಥದ್ದು ಮತ್ತೊಂದು ಮಾಡುವಂತಿಲ್ಲ. ಒಂದು ನೀಟಾಗಿರುವಂಥ ಒಂದು ಬ್ಯಾಕ್ಗ್ರೌಂಡ್ ಹತ್ರ ನೀವು ಒಂದು ಫೋಟೋ ತಗೋಬೇಕಾಗುತ್ತೆ, ನಿಮ್ಮ ಗೋಡೆ ಹತ್ರ ನೀಟಾಗಿ. ಸೊ ಈಗ ನಾನೊಂದು ಫೋಟೋ ತಗೊಳ್ತೀನಿ. ಟೇಕ್ ಎ ಫೋಟೋ ಮೇಲೆ ಕ್ಲಿಕ್ನ ಮಾಡಿ ಒಂದು ಫೋಟೋನ ತಗೊಳ್ತೀನಿ. ಓಕೆ, ಸೊ ಫೋಟೋ ತೆಗೆದಾಯಿತು. ಅದಾದಮೇಲೆ ನಿಮಗೆ ಈ ಥರ ಸೈನ್ ಅಪ್ಲಿಕೇಶನ್ ಅಂತ ಬರ್ತಾ ಇದೆ. ಸೊ ಈಗ ನೀವಿಲ್ಲಿ ಜಸ್ಟು ಸೈನ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಸೊ ನೀವಿಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ, ಸೊ ಇದನ್ನು ಜಸ್ಟ್ ನೀವು ಇದನ್ನು ಟಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಒಂದು ಸೈನ್ ಅಂತ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇದು ಆಟೋಮೆಟಿಕಲಿ ಸೈನ್ ಆಗುತ್ತೆ. ಅದಾದಮೇಲೆ ನಿಮ್ಗೆ ಇಲ್ಲಿ ಒಂದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಆಧಾರ್ ಕಾರ್ಡ್ನ ನೀವು ಎಂಟ್ರಿ ಮಾಡಿ ರಿಕ್ವೆಸ್ಟ್ OTP ಕೊಟ್ಬಿಟ್ಟು ಇದನ್ನು ಟಿಕ್ ಮಾಡಿ ಸೊ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿಕೊಂಡು ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ನ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ಇವಾಗ ಸೈನು ಸಕ್ಸಸ್ಫುಲಿ ಆಗಿದೆ. ಸೊ ಈಗ ನೀವು ಈ ಥರನೇ ನೀವು ಡಿಜಿಟಲ್ ಆಗಿ ಸೈನ್ ಮಾಡ್ಬೋದು. ಸೊ ಈಗ ನೀವು ನೋಡ್ಬೋದು, ಇದು ಅಪ್ಲಿಕೇಶನ್ನು ರಿಕ್ವೆಸ್ಟ್ ಸಬ್ಮಿಟೆಡ್ ಅಂತ ಬಂದಿದೆ, ಅಂಡರ್ ರಿವ್ಯೂ ಅಂತ ಬಂದಿದೆ. ಸೊ ಈಗ ನಿಮ್ಮ ಒಂದು ಅಪ್ಸ್ಟಾಕ್ಸ್ ಅಕೌಂಟು 4 ಡೇಸ್ ವರ್ಕಿಂಗ್ ಡೇಸಲ್ಲಿ ನಿಮ್ಮದು ವೆರಿಫೈ ಆಗುತ್ತೆ. ಓಕೆ, ಸೊ ನೀವು ಇಷ್ಟೇ ಕೆಲಸ ಮಾಡಬೇಕಾಗಿರೋದು. ಅದಾದಮೇಲೆ ಡನ್ ಮೇಲೆ ಕ್ಲಿಕ್ನ ಮಾಡಿ. ಈಗ ನೀವು ಟ್ರೇಡಿಂಗ್ ಸೆಗ್ಮೆಂಟ್ ಮೇಲೆ ಕ್ಲಿಕ್ನ ಮಾಡಿದಾಗ KYC ವೆರಿಫಿಕೇಷನ್ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ. ಇಲ್ಲಿ ವೆರಿಫೈ ಆದ ತಕ್ಷಣ ಸೊ ನಿಮ್ಮ ಒಂದು ಅಪ್ಸ್ಟಾಕ್ಸ್ ಅಕೌಂಟ್ ಆ್ಯಕ್ಟಿವೇಟ್ ಆಗಿರುತ್ತೆ. ಆವಾಗ ನೀವು ಶೇರ್ಸ್ಗಳನ್ನ ಬೈ ಸೆಲ್ಲು ಎಲ್ಲವೂ ಕೂಡ ನೀವು ಮಾಡ್ಬೋದು, ಅಮೌಂಟನ್ನು ಆ್ಯಡ್ ಮಾಡ್ಬೋದು, ವಿತ್ಡ್ರಾ ಮಾಡ್ಬೋದು, ಎಲ್ಲವೂ ಕೂಡ ಮಾಡ್ಬೋದು. ಈ ಥರ ನಿಮ್ಮ ಒಂದು ಅಪ್ಸ್ಟಾಕ್ಸ್ ಅಕೌಂಟ್ ಡಿಆಕ್ಟಿವೇಟ್ ಆಗಿದ್ದರೆ ರಿಯಾಕ್ಟಿವೇಟ್ ಮಾಡ್ಕೋಬೋದು ಗೈಸ್.